ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಆತ್ಮೀಯರೇ, ನೀವು ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ. ಮೊನ್ನೊಂದು ಬಂಟ್ವಾಳದ ಬಸ್ ಸ್ಟ್ಯಾಂಡ್ ಮೇಲೆ ಕೊಲೆ ಆಯ್ತು. ಪಾಪ ಹದಿಹರೆಯದ ಹುಡುಗಿ 17 ವರ್ಷದ್ದು. ಅದು ಹುಡುಗರು ಹದಿಹರೆಯದ ಒಂದು ಚೇತನ. ಆ ಹುಡುಗಿಯನ್ನು ಮಾರಣಾಂತಿಕವಾಗಿ ಹೊಡೆದು ಖುಲ್ಲ ಮಾಡಿಬಿಟ್ಟು ಬಸ್ನ್ಯಾಗ ಓಡಾಡಿಸಿ ಅಟ್ಟಾಡಿಸಿ 30 ಮೀಟ್ರ್ ಓಡಿಸಿ ಹೊಡೆದ. ಜನ ನೋಡ್ತಾ ನಿಂತರು. ಆ ಓಡಿ ಹೋದ್ಮೇಲೆ ಹಿಡೀರಿ ಅಂತ ಹೇಳಿದರು. ಇದು ನಮ್ಮ ದೇಶ. ಅವನು ಒಬ್ಬರು ಯಾರೋ ಬೆದರಿಸಿದ್ರೆ ಬೆನ್ನಿದ್ದಾಗ ನಿಲ್ಲಿಸಿದ್ರೆ ಉಳಿದಿತ್ತೇನೋ. ನಮ್ಮ ಜನರಲ್ಲೂ ಭಯ ಅದರಿ. ನಮ್ಗೆ ಯಾಕೆ ಬೇಕಾದ್ರೆ ಊರು ಸಾಬ್ರೇನಂತ ಜವಾಬ್ದಾರಿ ನಮ್ಗೆ ಎಲ್ಲಿ ಬಿಡ್ರಿ. ಏನೋ ಎಲ್ಲರೂ ನಾನು ಅನಿಸ್ತಿದ್ದೀನೋ ಆ ಮಾತು ಬೇರೆ. ಆದ್ರೆ ಘಟಿಸ್ತು. ಇದು ಯಾಕಾಯಿತು? ಯಾಕಂದ್ರೆ ಇದರಲ್ಲಿ ಆ ಹದಿಹರೆಯದ ವಯಸ್ಸಿನಲ್ಲೇ ಕಾಮಾತುರಾಣ ನಾ ಭಯ ನಾ ಲಜ್ಜಾ ಅಂತ ಹೇಳ್ತಾರೆ. ಭಾಳ ಹಿಂದೆ ಹೇಳ್ತಿದ್ರು. ಇದು ಕಾಮ್ ಅಂತ ಇದ್ದೇ ಇರೋದನ್ನು ಅದನ್ನು ಬೆಳಗ್ಗೆ ಸಾಧ್ಯ ಇಲ್ಲ. ಅದಿಲ್ಲ ಅಂದ್ರೆ ನಾವು ಇಲ್ಲ, ಆ ಮಾತು ಬೇರೆ. ಆದರೆ ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು ತಿಳಿಸುವಂಥ ಒಂದು ವೈಜ್ಞಾನಿಕ ಶಿಕ್ಷಣ ನಮ್ಮಲ್ಲಿ ಬೇಕಾಗಿದೆ. ಅದು ಈ ಹದಿಹರೆಯದ ವಯಸ್ಸಿನ ಹುಡುಗರನ್ನು. ಇನ್ನು ನಾವು ಯಾವ್ಯಾವುದೋ ಸಂಪ್ರದಾಯದ ಅಡಿಯಲ್ಲೋ ಮತ್ಯಾವ ಅಡಿಯಲ್ಲೋ ಪ್ರೀತಿ ವಿಶ್ವಾಸ ನಂಬಿಕೆ ಅಡಿಯಲ್ಲೋ ನಾವು ಇನ್ನೂ ಬದುಕ್ತಾ ಇದ್ದೀವಿ. ಈ ಹುಡುಗ ನೋಡ್ರಿ, ಚೇತನ್ 4 ತಿಂಗಳ ತನಕ ಭೇಟಿ ಆಗಲಿಲ್ಲ. ಅವಳು ನಾನು ಮದುವೆ ಆಗಲಿಲ್ಲ, ಇನ್ನೊಬ್ಬ ಮದುವೆ ಆಗ್ತಾ ಇದ್ದಾಳ, ಅದಕ್ಕೆ ನಾನು ಖುಲ್ಲ ಮಾಡಿದ್ದೀನಿ ಅನ್ನುವಂಥ ವಾರ್ತೆಗಳು ಬರ್ತಾಯಿದ್ದಾವೆ. ಏನ್ರಿ ಈ ಮನಸ್ಥಿತಿ ಯಾಕೆ ಬೆಳೀತದೆ ಇದೆ ಮಕ್ಕಳಲ್ಲಿ? ಅವನು ಏನೋ ಓದಿದಾನ ಸ್ವಲ್ಪ ಮಟ್ಟಿಗೆ. ಅದು ಹುಡುಗಿನೂ ಎಲ್ಲೂ ಕೆಲಸ ಮಾಡ್ತಾಯಿದ್ಲು ಒಂದು ಅಂಗಡಿಯಲ್ಲೇ. ಇವು ಇಲ್ಲಿ ಬೆಳಿಬಾರ್ದಾಗಿದ್ದು ನಮ್ಮಲ್ಲೇ. ಇವೆಲ್ಲ ಯಾಕೆ ಆಗ್ತಾ ಇದ್ದಾವ? ಇದಕ್ಕೆ ಕಾರಣಗಳೇನ? ಈಗ ಇನ್ನೊಂದು ಆಗ್ಯದ ಅಂಥದ್ದೊಂದು. ಪ್ರೀತಿಸಿದ ಬಾಲಕಿಯನ್ನು ಒಬ್ಬ ಬಾಲಕ ಆಕೆ ಮನೆಗೆ ಬಂದಾಳ, ಪಾಳೆ ಮಾಡ್ತಾನೆ ಜೋಡಿ ಅಂದಾಳ. ಇನ್ನು ಬಾಲಕ ಗೊತ್ತೈತಿ 18 ವರ್ಷದೊಳಗಿನವ್ರು. ಮನೆಗೆ ಬಂದ ಅವ್ರ ಮನೆಗೆ ಬಂದಾಳ. ಅವ್ರ ಮನೆ ಬಿಟ್ಟು ಅಲ್ಲೇ ಅವ್ರ ಜೊತೆ ಇದ್ದಾಳ. ಒಂದು ಮೊಬೈಲ್ದಾಗ ಯಾರ ಜೊತೆಗೂ ಚಾಟ್ ಮಾಡ್ತಾಳೆ ಅಂತ ತಿಳ್ಕೊಂಡು ಸಮಸ್ಯೆ ಪಟ್ಟ ಆ ಹುಡುಗಿನ ನಾಡು ಪಿಸ್ತೂಲ್ ಹೊಡೆದ. ಇದು ಕನಕಪುರದಲ್ಲಿ ನಡೆದಂಥದ್ದು. ಕನಕಪುರ ಕೋಡಿಹಳ್ಳಿಯಲ್ಲಿ ಆ ಹುಡುಗದಿಂದವ ಎಲ್ಲೂ ಒಟ್ಟು ನೆಲದಾಗ ಅಂದ್ರೆ ಜಮೀನೊಳಗೆ ಮ್ಯಾಲ ಮತ್ತು ರೌದಿ ಮುಚ್ಚೆ ಕೊಂದು ಹೋಗ್ಬಿಟ್ಟಿದ್ದಾನೆ. ನಂತರ ಸಿಕ್ಕ ಪೊಲೀಸರು ಬಂದರು, ಹೇಳಿದ್ರು. ಅವ್ರು ಚಿಕ್ಕಪ್ಪ ರವಿಯನ್ನವ್ರನ್ನ ಪುಟ್ಟ ಮಾಧವನ್ನವ್ರನ್ನ ಅಣ್ಣನು ಸಹಾಯ ಮಾಡಿದ ಹುಡುಗಾಕ ಇದು ಇಂಥ ಘಟನೆ ನಡೀತಾನೆ ಇರ್ತಾವೆ. ಇವು ಎಂಡಾಗೋದು ಯಾವಾಗ? ಬಂಟ್ವಾಳ ತುಂಬ ಇಡೀ ಕರಾಳ ತುಂಬ ದೊಡ್ಡ ಚರ್ಚೆ ರೀ. ಚೇತನ್ ಮತ್ತು ಲಾವಣ್ಯ 4 ದಿವಸ ಚರ್ಚೆ ಮಾಡ್ತಾರೆ, ನಂತರ ಮರೆತು ಬಿಡ್ತಾರೆ. ಆದರೆ ನಿರಂತರ ನಡೀತಾ ಬಂದಿದ್ದಾವೆ. ಇವತ್ತು ನಿಲ್ಲಿಸೋದು ಹೆಂಗೆ? ಇವತ್ತು ಸಾಮಾಜಿಕ ಚಿಂತಕರು ಮನೋವಿಜ್ಞಾನಿಗಳು ಇದನ್ನು ಅಭ್ಯಾಸ ಮಾಡಬೇಕಾಗಿದೆ. ಅಭ್ಯಾಸ ಅಷ್ಟೇ ಅಲ್ಲ, ಈ ಒಂದು ವ್ಯವಸ್ಥೆ ಹೋಗ್ಬೇಕಾಗಿತ್ತಂದ್ರೆ ಮ್ಯಾಕ್ಸಿಮಮ್ ಶಿಕ್ಷಣ ಎಲ್ಲ ಮಕ್ಕಳು ಸಿಗಬೇಕು, ಎಲ್ಲರಿಗೂ ಸಿಗಬೇಕು ಅನ್ನೋಂಥ ಮಾತು ಅದು ಚರ್ಚೆ ಇರ್ತದೆ. ಶಿಕ್ಷಣ ಎಷ್ಟೋ ಬೇಕಾದ್ರೆ ನಮ್ಮಲ್ಲಿ ತಿಳುವಳಿಕೆ ಕೊಡ್ತದೆ, ಜೀವನ ನೋಡುವ ದೃಷ್ಟಿಕೋನ ಕೊಡ್ತದೆ. ಅದು ನಮ್ಮಲ್ಲಿ ದುರಂತ ಏನಪ್ಪ ಅಂತಂದ್ರೆ ಶಿಕ್ಷಣ ಪಡಿಬೇಕಾದ್ರು, ಅದ್ರೂ ಹೈಯರ್ ಶಿಕ್ಷಣ ಪಡಿಬೇಕಾಗಿದ್ರು ಸಹಿತ ಸಿಕ್ಕಾಪಟ್ಟೆ ಖರ್ಚು ಮಾಡೋದು. ಆ ಶಕ್ತಿ ಎಷ್ಟು ಜನಕ್ಕದ? ಕೂಲಿಕಾರ ಮಕ್ಕಳಿಗೆ ಸಾಧ್ಯ ಇದನ್ನ? ಪಟ್ಟಿ ಅಂಗಡಿ ಚಾದ ಅಂಗಡಿ ಹಾಕಿ ಬದುಕು ಕಟ್ಕೊಳ್ಳೋಂಥವ್ರಿಗೆ ಸಾಧ್ಯ ಇದನ್ನ? ಹೈಯರ್ ಎಜುಕೇಷನ್ ಲಕ್ಷಗಳು. MBBS BE ME ಗಿಮಿ ಏನು ನಮಗೂ ಯಾರೂ ಕಾಣೋದು ಇಲ್ಲ, ಸಾಧ್ಯವೂ ಇಲ್ಲ. ಲಕ್ಷ ಕೋಟಿಗಳು ಹಾಕೋರು ಯಾರು? ಎಲ್ಲೋ ಕೆಲವು ಜನ 2% 3% ಈ ದೇಶದ ಜನ ಅಷ್ಟು ಮಂದಿ ತಮ್ಮ ಮಕ್ಕಳು ಕಲಿಸ್ಬೋದು. ಭಾಳ ಪ್ರತಿಭಾವಂತ. ಈಗ ನೋಡಿ, ಇತ್ತೀಚೆಗೆ ಒಂದು ಪ್ರತಿಭಾವಂತ ಹುಡುಗಿ ಒಬ್ಬ ಕೂಲಿಕಾರರ ಮಗಳ ಇವತ್ತು ನೀಟ್ ಪಾಸ್ ಆಗಿದ್ದಾಳೆ. ಖುಷಿ ಪಡುವಂಥ ವಿಷಯ. ಎಷ್ಟು ಸಮುದಾಯಕ್ಕೆ ಸೇರುವಂಥ ಹುಡುಗಿ. ಎಲ್ಲ ಮಕ್ಕಳು ಇದೇ ರೀತಿಯಾಗಿ ಓದುವಂಥ ಹೋರಾಟ ಮಾಡುವಂಥ ಪ್ರತಿಭಾವಂತರಾಗಿರ್ಬೇಕಲ್ಲ, ಆ ವ್ಯವಸ್ಥೆ ಸಿಗಬೇಕಲ್ಲ. ಅವರು ಇಡೀ ತಮ್ಮ ಜೀವನ ಜೊತೆಗೆ ಮಾವ ಅತ್ತಿ ಅಂದರೆ ಇಟ್ ಮೀನ್ಸ್ ಆ ಹುಡುಗಿಯ ಆ ಹೆಣ್ಮಗಳ ಅಣ್ಣ ತಮ್ಮ ಇವೆಲ್ಲ ಕೂಡಿ ಆ ಹೆಣ್ಮಗಳನ್ನು ಕಲಿಸಿದ್ದಾರೆ. ಅದು ಸಂತೋಷ ಪಡುವಂಥ ಇರಲಿ. ಇಲ್ಲಿ ನಾವು ಇಂಥ ಒಂದು ಎಜುಕೇಷನ್ ಕೊಡಿಸುವಂಥ ಫ್ರೀಯಾಗಿ ಎಲ್ಲ ಮಕ್ಕಳು ಎಜುಕೇಷನ್ ಸಿಗುವಂಥ, ಅದು ಹೈಯರ್ ಎಜುಕೇಷನ್. ಬರೀ ಬಿಸಿ ಊಟ ಕೊಟ್ಟಿನಿ ಮತ್ತೇನೋ ಮಾಡಿ. ಇವತ್ತೊಂದು ರಿಪೋರ್ಟ್ ನೋಡ್ತಾ ಇದ್ದೆ ನಾನು. ಈ ದೇಶದಲ್ಲೇ ಹೆಚ್ಚು ಕಡಿಮೆ 11 ಲಕ್ಷ ಸರ್ಕಾರಿ ಶಾಲೆಗಳಿದ್ದಾವೆ ಅಂತ ಒಂದು ರಿಪೋರ್ಟ್ ಅದು. ಎಷ್ಟು? 11 ಲಕ್ಷ. ಕಳೆದ 12-13 ವರ್ಷಗಳಲ್ಲಿ 1 ಲಕ್ಷ ಶಾಲೆಗಳು ಕುಲ್ಲಾಗಿದ್ದಾವೆ ಬಂದು ಇರುವಂತಹ. ಇದರಲ್ಲಿ 10 ಲಕ್ಷಗಳ ಹೆಚ್ಚು 50% ಶಾಲೆಗಳಲ್ಲೇ ಏನಪ್ಪ ಅಂತಂದರೆ ಒಬ್ಬರೇ ಟೀಚರ್, 4-5 ಕ್ಲಾಸಿಗೆ ಒಬ್ಬರೇ ಟೀಚರ್. ಇನ್ನುಗಳ ಹೆಣ್ಮಕ್ಳು ಶೌಚಾಲಯ ಇಲ್ಲ ಶಾಲೆಗಳು. ಇವೆಲ್ಲ ರಿಪೋರ್ಟ್ಸ್ ನೋಡ್ತಾ ಇದ್ದೀವಿ.
ಎಲ್ಲಿವರೆಗೆ ನಮ್ಮ ಎಜುಕೇಷನ್ ಸಿಸ್ಟಮ್ ಸುಧಾರಣೆ ಆಗೋದಿಲ್ಲವೋ ಅಲ್ಲಿವರೆಗೆ ಇವು ನಡೀತಾನೆ ಇರೋ. ಯಾಕಂದ್ರೆ ಪೂರ್ಣ ಎಜುಕೇಷನ್ ಇರೋದಿಲ್ಲ. ಮತ್ತು ಮನುಷ್ಯನ 3 ಪ್ರವೃತ್ತಿ ಕಾಮ, ಅದ್ರ ಜೊತೆಗೆ ಪ್ರೇಮ ವಿಶ್ವಾಸನ ಸೇರಿಸ್ಬಿಟ್ಟಿವಿ. ಅದ್ರ ಸೇರಿಬಿಟ್ಟದು ಪ್ರೀತಿ ಪ್ರೀತಿ ಪ್ರೀತಿ. ಆ ಪ್ರೀತಿಯಲ್ಲಿ ಮತ್ತು ನಾವು ಶೀಲ ಅನ್ನೊಂದು ಸೇರಿಸಿದ್ದೀವಿ. ನಾನು ಏನು ಶೀಲವಂತ ಆಗಿರಬೇಕು ಅನ್ನುವಂಥದ್ದು, ಮತ್ತೊಬ್ಬ ನೋಡಬಾರ್ದು ಇನ್ನೊಬ್ಬ ನೋಡ್ಬಾರ್ದು ಅಂತೀವಿ. ಅದು ನಮಗಲ್ಲದು, ಗಂಡು ಮಕ್ಕಳಿಗೆ ಅನ್ನೋದು ನೋಡಿ ನಡೀತದೆ. ಇವೆಲ್ಲ ಮಾಡ್ತೀವಿ. ಮಾಡಿ ಏನೋ ಒಂದು ಆಗಲ್ಲ ಪಾಪ ನೋಡ್ರಿ ಹುಡುಗಿ ಕನಕಪುರದಲ್ಲಿ ಆ ಹುಡುಗಿ ಬಂದಂತ ಮನೆಗೆ ಬಂದಾಳ, ಬಾಳೆ ಮಾಡ್ತಂತೇಳಿ ಆ ಕೂಸ ಬಾಲಗಿ ಅದು ಯಾರ ಜೋಡಿ ಒಂದು ಚಾಟ್ ಮಾಡ್ತಾಯಿದ್ದ. ಅದು ನೋಡಿದ ನಾ ಹುಡುಗ ಸಣ್ಣ ವಯಸ್ಸು ಒಂದು ಖತಮ್. ಅಲ್ಲಿ ನೋಡಿದ ಅವ್ನು ಹುಡುಗ ಸಣ್ಣ ವಯಸ್ಸು ಚೇತನ್, ಆ ಹುಡುಗಿನ ಸಣ್ಣ ವಯಸ್ಸು ಲಾವಣ್ಯ. ಆ ಹುಡುಗಿನ 4 ತಿಂಗಳು ನನಗೆ ಭೇಟಿ ಆಗಲಿಲ್ಲ, ನನಗೆ ಮದುವೆ ಆಗಿ ಒಳ್ಳೆಯದು, ಅದಕ್ಕೆ ಖುಲ್ಲಾ ಮಾಡಿ ಇಲ್ಲ ಕಡೆ ಇದೆ ರೀ. ಇದು ನಿಲ್ಲಬೇಕಾದ್ರೆ ಇದಕ್ಕೆ ಪರಿಹಾರ ಬೇಕಲ್ಲ. ನಾವು ನ್ಯೂಸ್ ಮಾಡ್ತೀವಿ, ನೋಡ್ತೀವಿ, ನೀವು ಖುಷಿ ಪಡ್ತೀರಿ, ಓ ಸತ್ರು ಸತ್ರು ಅಂತ ಹೇಳ್ತೀವಿ, ಕೊಂದರು ಅಂತ ಹೇಳ್ತೀವಿ, ಹತ್ಯೆ ಮಾಡಿದ್ರು ಅಂತ ಹೇಳ್ತೀವಿ, ಬೈತೀವಿ ಒಂದು 4 ದಿವಸ. ಎಷ್ಟು ನೀಚಿದಾನ್ರಿ ಚೇತನ ಪಾಪ ಅವರ ಪಾಪ ಇವತ್ತು ಸಹಜದ ತಂತೆಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ನು ಬಿಡಬೇಡ್ರಿ, ಗಲ್ಲಿಗೆ ಏರಿಸ್ರಿ, ಶಿಕ್ಷಾ ಕೊಡ್ರಿ, ಅದು ಇದು ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಇಲ್ಲೂ ಸಹಿತ ಆಗ್ತದೆ. ಇಲ್ಲೇನು ಕನಕಪುರದಲ್ಲಿ ಕೋಡಿಹಳ್ಳಿ ಸಮೀಪ ಆಗಿದಲ್ಲ, ಅಲ್ಲಿ ಕೋಡಿಹಳ್ಳಿಯಲ್ಲಿ ನಡೆದಂಥ ಘಟನೆ. ಆ ಹುಡುಗ 4 ಪಿಸ್ತೂಲ್ ಹೊಡೆದು ಬಿಟ್ಟ. ಆ 4 ಪಿಸ್ತೂಲ್ ಎದಕ್ಕೆ ಹೋಯ್ತಿದ್ದಾನೆ ಅಂದ್ರೆ ಬ್ಯಾಟಿ ಆಡೋಕೆ ಅವ್ರ ಅಪ್ಪೋ ಯಾರೋ ಚಿಕ್ಕಪ್ಪ ಹೋಯ್ತಿದ್ದಾರೆ. ಅದನ್ನು ನೋಡಿ ಹುಡುಗ ಹೊಡೆದು ಬಿಟ್ಟ. ಯಾಕೆ ಮತ್ತು ನೀವು ಚರ್ಚೆ ಮಾಡ್ತಾಯಿದ್ದೀನಿ 2 ದಿನ ಅಂದ್ರೆ ಇಂಥವು 1 2 ಅಲ್ಲ, ಇಂಥವು ದಿನ ನೋಡ್ತಾನೆ ಇರ್ತೀವಿ. ಗಂಡನಕ್ಕೂ ಅಂತ ಪ್ರೀತಿ ಸಂದು ಓಡಿ ಹೋಗುವಂಥದ್ದು. ಈ ನೀವೆಲ್ಲ ಗಂಡಿರೋ ಮುಂದೆ ಎಲ್ಲ ಇರೋ ಮುಂದೆ ಯಾಕೆ ಮಾಡಿದ್ರು ಇರ್ಬೋದು, ಅಲ್ಲಿಲ್ಲ ಅಂತಲ್ಲ. ಕಾಮದ ವಿಷಯದಲ್ಲಿ ಏನೇನು ಹೇಳಿಕ್ಕೆ ಸಾಧ್ಯ ವೈಯಕ್ತಿಕ ಆಗ್ತದೆ ಪೂರ್ತಿಯಾಗಿ. ಆದರೂ ನಾವು ಇವತ್ತು ಇದನ್ನೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ತರಬೇಕಾಯ್ತಂದ್ರೆ ಹೈಯರ್ ಎಜುಕೇಷನ್ ಪ್ರತಿಯೊಬ್ಬ ವಿದ್ಯಾರ್ಥಿ ಸಿಗುವಂಥದ್ದು ಕೆಲಸ ಆಗಬೇಕು. ಅದು ಮಾಡೋರು ಯಾರ ತಂತೆ ಮಾಡ್ಬೇಕ್ರಿ. ನಮಗೇನು ಸಾಧ್ಯತೆ, ನಿಮಗೇನು ಸಾಧ್ಯತೆ. ಮತ್ತು ಟ್ಯಾಕ್ಸ್ ಅಂತ ತೊಗೊಳ್ತೀವಿ ನೀವು ಪ್ರತಿ ವರ್ಷ. ಎಷ್ಟು ಟ್ಯಾಕ್ಸ್ ತೊಗೊಳ್ತೀರಿ? 50 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ತೊಗೊಳ್ತೀರಿ. 50 ಲಕ್ಷ ನಿಮ್ಮ ಬಜೆಟ್ ಎಲ್ಲಿದ್ದ ವಸೂಲು ಮಾಡೇ ಇರ್ತೀರಿ. ಮತ್ತು ಆ ಮ್ಯಾಕ್ಸಿಮಮ್ ದುಡ್ಡನ್ನ ಏನು ಮಾಡ್ತೀರಿ? ಅಗ್ರಿಕಲ್ಚರ್ ಕೊಡೋಂಗಿಲ್ಲ, 1-2 ಲಕ್ಷ ಕೋಟಿ ರೂಪಾಯಿ ಕೊಡ್ತೀರಿ. ಹೋಗಲಿ ಶಿಕ್ಷಣಕ್ಕೆ ಅದು 1-2 ಲಕ್ಷ ಕೋಟಿ ಕೊಡ್ತೀರಿ. 11 ಲಕ್ಷ ಅದ್ರ 1 ಲಕ್ಷ ಯಾವ ಬಂದ್ ಮಾಡಿ ಹೋಗ್ಬಿಟ್ಟಿದ್ರಿ. 10 ಲಕ್ಷ ಶಾಲೆಗಳಿಗೆ ಕೊಡೋದು ನೀವು 2 ಲಕ್ಷ ಕೋಟಿ. ಮುಂದೆ ಅದೇ ಕಾಲಕ್ಕೆ ವೈದ್ಯಕೀಯಕ್ಕೆ ಅದಕ್ಕೂ 2 ಲಕ್ಷ ಕೋಟಿ. ಎಷ್ಟು ಆಯ್ತಪ್ಪ? ಎಲ್ಲ ಕೂಡ 10-15 ಲಕ್ಷ ಕೋಟಿ ರೂಪಾಯಿ ಬಗೆಹರಿಸ್ತಾರೆ. ರೈತರ 2 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಎಲ್ಲಿವರೆಗೆ ಮೋದಿಯವ್ರು ಮನ್ನಾ ಮಾಡ್ತಾ ಇಲ್ಲ. ಆದ್ರೆ 4 ತಿಂಗಳು ಒಂದು 2,000 ರೂಪಾಯಿ ಹಾಕ್ತಾ ಇದ್ದಾರೆ. ಅದಕ್ಕೆ ಮರಿಯೋರು ಅದು ಉಳಿದ ವಸ್ತುಗಳನ್ನ ರೇಟ್ ಹಾಕ್ರಿ. ಗೊಬ್ಬರ ರೇಟ್ ಹೆಚ್ಚ, ಮತ್ತೊಂದು ಹೆಚ್ಚ, ಗಳೆಗಾಡು ಹೆಚ್ಚ, ಟ್ಯಾಕ್ಟರ್ ರೇಟ್ ಹೆಚ್ಚ, ಯಂತ್ರ ರೇಟ್ ಹೆಚ್ಚ. ರೈತ ಮಾಡೋ ಗೊತ್ತದು ಎಲ್ಲ ಆದಾಗ ಇಲ್ಲಿ ಫ್ರೀ ಎಲ್ಲ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಕೊಡೋಕೆ ಸಾಧ್ಯವಿಲ್ಲ. ಇವತ್ತೊಬ್ಬ MBBS, ME, MTech ಇವು ಆಗಬೇಕಾಗಿದ್ರೆ ಇವತ್ತು ವಿದ್ಯಾರ್ಥಿ ಗೌರ್ಮೆಂಟ್ದಲ್ಲಿದು ಕಡಿಮೆ ಅಂದರು 4-5 ವರ್ಷನ ಪ್ರತಿ ವರ್ಷ 5 ಲಕ್ಷ ಅಂತಂದ್ರೆ ಎಷ್ಟಾದ್ರು ಮುಂದೆ ಡೊನೇಷನ್ ಕೊಟ್ಟು ಕಲಿದಂತೆ ಮುಗಿದ ಹೋದ್ರಿ. ಖಾಸಗಿ ಒಳಗೆ ಅದು ಖಾಸಗಿ ಇವತ್ತು ಯೂನಿವರ್ಸಿಟಿ ಸಾಕಷ್ಟು ಆಗಿದಾವೆ. ಅಲ್ಲಿ ಶಿಕ್ಷಕರು ಸರಿಯಾಗಿಲ್ಲ, ಎಲ್ಲನೂ ಅನಾಹುತ ಅಧ್ವಾನ. ಇದು ನಮ್ಮ ಪರಿಸ್ಥಿತಿ. ಇವೆಲ್ಲ ಕಾರಣಕ್ಕಾಗಿ ಇವತ್ತಿಂಥ ಘಟನೆಗಳಾಗ್ತಾ ಇದ್ದಾವೆ. ಆ ಚೇತನ್ ಅನ್ನುವಂಥ ಹುಡುಗ ಪಾಪ ಲಾವಣ್ಯ ಅಂತ ಹುಡುಗಿನ ಕೊಂದು ಹೋಗದ ಜೈಲ್ದಾಗ ಬಂದ. ಅವರ ಸುಖ ಇದ್ದಾನೆ, ಅವೂ ಇಲ್ಲ. ಈ ಬಾಲಕ ಇಲ್ಲ ಬಂದಾನ, ಇವನು ತನ್ನ ನಂಬಿ ಬಂದಂಥ ಹುಡುಗಿಯನ್ನು ಗುಂಡು ಹೊಡಿತಾನೆ, ತಾನು ಹೋಗಿ ಜೈಲ್ದಾಗ ಬಿಡ್ತಾನೆ. ನಾಳೆ ಇವರಿಬ್ಬರು ಬದುಕರು ಶುದ್ಧ ಆಗ್ತದನ, ಚೇತನ ಬದುಕರು ಒಳ್ಳೇದಾಗ್ತದನ. ಹೊರಗೆ ಬಂದಾಗ ಅವರು ಆ ಹುಡುಗಿಯ ಹಣ್ಣು ಮತ್ತೆ ಯಾರು ಇವನು ಹೊಡೆದು ಇರ್ಬೋದು, ಮತ್ತೇನೋ ಮಾಡ್ಬೋದು. ಇನ್ನು ಇವ್ಗೆ ಹೆಣ್ಣು ಯಾವ ಕೊಡೋದಿಲ್ಲ, ಕೊಲೆಗಡಕದಲ್ರಿ ಅವನಂತೆ. ಅದು ಪರಿಸ್ಥಿತಿ. ಇನ್ನೊಬ್ಬ ಹುಡುಗಂದನು ಇದ್ಯಾಕೆ ತಿಳ್ಕೊತಾ ಇಲ್ಲ ನಮ್ಮ ಮಕ್ಕಳು. ಸ್ವಂತ ಬುದ್ಧಿ ಆಗ್ಬೋದು, ಇದು ಸರಿ ಹೋಗಿ ತಪ್ಪು. ಆಕೆ ಅಲ್ಲಿ ಅಂದ್ರೆ ಬಿಡು, ಮತ್ತೊಂದು ಮದುವೆ ಆಗಪ್ಪ, ಇನ್ನೊಬ್ಬಗೆ ಮದುವೆ ಅವು. ನೀನು ಸುದ್ದಿರು, ಆಕೆ ಸುದ್ದಿರಲಿ. ಅವಳಿಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಇದ್ರೆ ಕೈ ಮುಗಿದು ಕಳಿಸಿಬಿಡ್ರಿ. ಭಾಳ ಒಳ್ಳೆಯ ಕೆಲಸ. ನಾನು ನಿಮ್ಮ ಬದುಕಾಗ ಹಾಳು ಮಾಡ್ಕೊಡ್ತೀರಿ. ಈಗ ಇಬ್ಬರು ಬದುಕ ಚೈತನ್ಯದಾಯಿತು, ಆ ಹುಡುಗಿಯಿಂದ ಸತ್ತೋಗ್ಬಿಡ್ತು ಲಾವಣ್ಯ. ಇನ್ನಪ್ಪ ಅದು ಮುಗಿದು, ಅದು ಆಗಬಾರ್ದಿತ್ತು, ಅದು ಇವನಲ್ಲೇ ಬದುಕಿನ ಸುತ್ತ ಆಗ್ತದೆ. ಇವನು ಇಲ್ಲ. ಮುಂದೆ ಆ ಹುಡುಗ ಇನ್ನೊಬ್ಬ ಪಿಸ್ತೂಲೇ ಹೊಡೆದ್ಬಿಟ್ಟು 4 ಪಿಸ್ತೂಲ್ ಆ ಹುಡುಗ ಅಂತಂದ್ರೆ ಏನು ವಿಷಯ ಇವೆಲ್ಲ ಏನೂ ಇಲ್ಲ.
ಇಂಥ ಆಗಬಾರದು ನಮ್ಮೆಲ್ಲರ ಅಪೇಕ್ಷೆ, ಸಮಾಜ ಬಯಸ್ತದೆ. ಅದಕ್ಕಾಗಿ ಶಿಕ್ಷಣ ಎಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಮಾಡುವಂಥ ಕೆಲಸ ಮೋದಿಯವರು, ನಮ್ಮ DK ಅವರು ಯಾಕೆ ಮಾಡಬಾರ್ದು ರೀ? ಇದ್ರ ಬೇರೆ ಸಮಸ್ಯೆ ಹೇಳೋದಲ್ಲ, ಓಡಿ ಬೆನ್ನು ಹತ್ತಿಕೊಂಡ ಆದ್ಮೇಲೆ ನಾವೆಲ್ಲ ಅನಾಲಿಸಿಸ್ ಮಾಡಿದ್ದೀವಿ. ಯಾರೇ ಅನೇಕ ಮೀಡಿಯಾಗಳಲ್ಲಿ ನೋಡಿದ್ವಿ ನಾವು. ನೀವು ಪಿಸ್ತೂಲ್ ಹೊಡೆದು ಇದು ಬೇರೆ ಬೇರೆ ಮೀಡಿಯಾದಲ್ಲಿ ಡಿಸ್ಕಷನ್ ಆಗ್ತಾಯಿದೆ. ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಇದು ಆಗದಂಗೆ ತಿಳಿದು ಏನು ಪರಿಹಾರ ಏನು ಇದನ್ನು ಹುಡುಕ್ಬೇಕಾಗೈತೆ. ಆ ದಿಶೆಯಲ್ಲೇ ನನಗೆ ಅನಿಸಿದಂಗೆ ಮತ್ತು ಭಾಳ ಜನರು ಅನಿಸಿದಂಗೆ ಹೈಯರ್ ಎಜುಕೇಷನ್ ಫ್ರೀ ಆಗ್ತದೆ. ಮೋಸ್ಟ್ಲಿ ಇಲ್ಲ ಅನಿಸ್ತದೆ. ಯಾಕಂದ್ರೆ ಯಾವ ವ್ಯಕ್ತಿ ಶಿಕ್ಷಣ ಸಲುವಾಗಿ ಹೋರಾಟ ಮಾಡ್ತಾಯಿದ್ರು ಜಂತರ ಮಂತ್ರದಲ್ಲೇ ವಾಂಚುಕರನ್ನ ಇವತ್ತು ಪೊಲೀಸರು ಎತ್ಕೊಂಡು ಹೋಗಿ ಒಳಗೆ ಹಾಕಿಬಿಟ್ರು. ಎಲ್ಲರೂ ಶಿಕ್ಷಣ ಫ್ರೀಯಾಗಿ ಸಿಗಲಿ ಅನ್ನೋಂಥ ವ್ಯಕ್ತಿ, ಎಲ್ಲರೂ ಸ್ಟ್ಯಾಂಡ್ ಆಗ್ಲತ್ತಿನೋ ವ್ಯಕ್ತಿ, ಅವ್ರು ಇವತ್ತು ದೇಶದ್ರೋಹಿ ಚೈನಾವಾಲ ಮಾತಾಡ್ತಾ ಇದ್ವಿ. ಇಂಥ ಜನರ ಮನಸ್ಸಿನೊಳಗೆ ನಮಗೆಲ್ಲ ಒಳ್ಳೆ ಶಿಕ್ಷಣ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇಂಥ ಹತ್ಯೆಗಳು ನಿಲ್ಲೋದು ಸಾಧ್ಯ ಇಲ್ಲ ಅಲ್ವಾ? ನಿಮಗೇನು ಅನಿಸ್ತದೆ? ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸಿ. ನೀವು ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.